ಗಾಂಧಿ ಪ್ರತಿಮೆ ಮೇಲೆ ಪ್ರಮಾಣ ಮಾಡಿ ಹೇಳಿ ಮಾತು ಕೊಟ್ಟಿಲ್ವಾ ಹಣ ರಿಲೀಸ್ ಮಾಡ್ತೀವಿ ಅಂತ ಕೇಂದ್ರ ಸಚಿವ ಅಮಿತ್ ಶಾಗೆ ಸಚಿವ ಕೃಷ್ಣ ಬೈರೇಗೌಡ ಸವಾಲ್ ಹಾಕಿದ್ದಾರೆ. ಗಾಂಧಿ ಪ್ರತಿಮೆ ಮೇಲೆ ಪ್ರಮಾಣ ಮಾಡಿ ಹೇಳಿ ಮಾತು ಕೊಟ್ಟಿಲ್ವಾ ನೀವು ಹಣ ರಿಲೀಸ್ ಮಾಡ್ತೀವಿ ಅಂತ. ಡಿಸೆಂಬರ್ 20ಕ್ಕೆ ಭೇಟಿಯಾದಾಗ ಡಿಸೆಂಬರ್ 23ಕ್ಕೆ ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ರು. ನಾನು ಗಾಂಧಿ ಪ್ರತಿಮೆ ಮೇಲೆ ಆಣೆ ಮಾಡಿ ಹೇಳ್ತೇನೆ, ನೀವು ಇಲ್ಲ ಅಂತ ಗಾಂಧಿ ಪ್ರತಿಮೆ ಮೇಲೆ ಪ್ರಮಾಣ ಮಾಡಿ ಹೇಳಿ ನೋಡೋಣ ಅಂತ ಸವಾಲ್ ಹಾಕಿದ್ದಾರೆ. ಕೇಂದ್ರ ಸಚಿವ ಅಮಿತ್ ಶಾಗೆ ಸಚಿವ ಕೃಷ್ಣ ಬೈರೇಗೌಡ ಸವಾಲ್ ಹಾಕಿದ್ದಾರೆ. ನಾನು ಇವತ್ತು ನೇರವಾಗಿ ಮಾನ್ಯ ಗೃಹ ಸಚಿವರಿಗೆ ಸವಾಲ್ ಹಾಕ್ತಾ ಇದ್ದೇನೆ. ನಾವು ತಮ್ಮನ್ನ ಡಿಸೆಂಬರ್ 20ನೇ ತಾರೀಕು ಭೇಟಿಯಾದಾಗ ಡಿಸೆಂಬರ್ 23ನೇ ತಾರೀಕು ನಾವು HLC ಸಭೆಯನ್ನ ಮಾಡಿ ಅಂತಿಮ ತೀರ್ಮಾನ ತೆಗೆದುಕೊಳ್ತೇವೆ ಅಂತೇಳಿ ನೀವು ನಮ್ಮ ಮುಖ್ಯಮಂತ್ರಿಗೆ ಮಾತು ಕೊಟ್ಟಿದ್ರಾ ಇಲ್ಲವಾ? ಇದಕ್ಕೆ ಜವಾಬ್ ಕೊಡ್ಲಿ. ಅವರು ಹೇಳಿದ್ದ ಟೈಮ್ಗೆ ವಿಧಾನಸೌಧದಲ್ಲಿರುವಂತಹ ಗಾಂಧಿ ಸ್ಟ್ಯಾಚ್ಯೂ ಎದುರುಗಡೆ ನಾನು ಬರ್ತೇನೆ, ಸತ್ಯ ಪ್ರಮಾಣ ಮಾಡಿ ಹೇಳಿ, ನಾವು ಬರ್ತೇವೆ, ನೀವು ಮಾತು ಕೊಟ್ಟಿದ್ರಾ ಇಲ್ವಾ ನಮ್ಗೆ, ರಾಜ್ಯದ ಪರವಾಗಿ ಮುಖ್ಯಮಂತ್ರಿಗಳು ತಮ್ಮನ್ನ ಭೇಟಿ ಮಾಡಿದಾಗ ನಾವು ಸಹ ಪ್ರಮಾಣ ಮಾಡ್ತೇವೆ. ಹಾಗೆ ಇವರಿಗೆ ಇನ್ನೊಂದು ಸವಾಲ್ ಆಗ್ತೇವೆ. ಜನವರಿ 16ನೇ ತಾರೀಕು ತಾವು ಸಭೆ ಸೂಚನಾ ಪತ್ರವನ್ನ ಹೊರಡಿಸಿದ್ರಾ ಇಲ್ವಾ? ಇದನ್ನು ಕೂಡ ಬಂದು ಗಾಂಧಿ ಸ್ಟ್ಯಾಚ್ಯೂ ಎದುರುಗಡೆ ಪ್ರಮಾಣ ಮಾಡಿ ಹೇಳಿ. ಇವತ್ತು ಕರ್ನಾಟಕದ ಜನಗಳಿಗೆ ಅನ್ಯಾಯವನ್ನ ಮಾಡಿ, ಮೋಸವನ್ನ ಮಾಡಿ, ಅದನ್ನ ಮುಚ್ಚಾಕೊಳ್ಳೋದಿಕ್ಕೆ ಹಸಿ ಸುಳ್ಳುಗಳನ್ನ ಹೇಳುವಂತಹದ್ದು ನಾಚಿಕೆಗೇಡಿನ ವಿಷಯ.